ಹಲೋ ಗೆಳೆಯರೆ, ಪ್ರೈಸ್ ಮನಿ ಅಪ್ಲಿಕೇಶನ್ ಈಗ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಇರೋದು ಮೇ 31 ಲಾಸ್ಟ್ ಡೇಟ್ ಇದೆ. ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಬೇಗನೆ ಹಾಕಿ. ಮತ್ತೆ ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದಾರೆ, ಮತ್ತೆ ಎಷ್ಟೆಲ್ಲ ಮಾರ್ಕ್ಸ್, ಎಷ್ಟೆಲ್ಲ ಅಮೌಂಟ್ ಬರುತ್ತೆ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನೀವೇನಾದ್ರೂ ಮೊದಲನೇ ಬಾರಿಗೆ ನನ್ನ ಒಂದು ವಿಡಿಯೋ ನೀವು ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಆಗ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರಿಗೆ ಒಂದು ಹೆಲ್ಪ್ ಆಗಲಿ. ಮತ್ತೆ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಈಗ SSLC ಯಾರೆಲ್ಲ ಮುಗಿಸಿರಿ ಫಸ್ಟ್ ಅಟೆಂಪ್ಟ್, ನೀವು ಯಾವುದೋ ಒಂದು ಫೇಲ್ ಆಗಿರಬಾರ್ದು. ಫಸ್ಟ್ ಅಟೆಂಪ್ಟ್ ಅಲ್ಲಿ ಒಟ್ಟು ಸಬ್ಜೆಕ್ಟ್ ಕ್ಲಿಯರ್ ಆಗಿರಬೇಕು. ಅವರಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ 7,000 ಇಂದ 15,000 ವರೆಗೆ ಬರುತ್ತೆ. ಮತ್ತೆ ಸೆಕೆಂಡ್ PUC ಡಿಪ್ಲೊಮಾ ಇದ್ದವರಿಗೆ 20,000 ಸಮೀಪ ಬರುತ್ತೆ. ಮತ್ತೆ ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಇದೆಯಲ್ಲ ಅವರಿಗೆ 25,000 ವರೆಗೆ ಬರುತ್ತೆ. ನೀವು ಯಾವುದೇ ಒಂದು ಸಬ್ಜೆಕ್ಟ್ ಬ್ಯಾಕ್ ಇರಬಾರ್ದು. ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಯಾರೆಲ್ಲ MSc ದವ್ರು ಇದ್ದಾರಲ್ಲ ಅವರಿಗೆ ಬರುತ್ತೆ. MSc ಡಿಗ್ರಿ, ಮಾಸ್ಟರ್ ಆಫ್ ಡಿಗ್ರಿ ಇದ್ದವರಿಗೆ ಅವ್ರಿಗೆ 30,000 ಸಮೀಪ ಬರುತ್ತೆ. ಮತ್ತೆ ಪ್ರೊಫೆಷನಲ್ ಕೋರ್ಸ್ ಇರ್ತಾರಲ್ಲ, ಇಂಜಿನಿಯರಿಂಗ್, MBBS, BS ನರ್ಸಿಂಗ್, ಅವ್ರದ್ದೆಲ್ಲ 35,000 ಸಮೀಪ ಬರುತ್ತೆ. ಮತ್ತೆ ನೀವು ಮಾರ್ಕ್ಸ್ ಟೋಟಲ್ 70% ಮ್ಯಾಗ್ ಮಾಡಿರ್ಬೇಕು. ನೀವು ಯಾರೆಲ್ಲ 70% ಮ್ಯಾಗ್ ಮಾಡಿದ್ರೆ ಅವ್ರಿಗೆ ಖಂಡಿತ ಬರುತ್ತೆ. ಪ್ರತಿಯೊಬ್ಬರು ಅಪ್ಲೈ ಮಾಡಿ. ಇದು ಗೌರ್ಮೆಂಟ್ ಇಂದ ಬರುವಂತ ಅಮೌಂಟು. ಇದು ಯಾವ ಗೌರ್ಮೆಂಟ್ ಕೊಡುತ್ತೆ ಅಂದ್ರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ದವ್ರು ಕೊಡ್ತಾರೆ. ಪ್ರತಿಯೊಬ್ಬರಿಗೆ SC/ST ಸ್ಟೂಡೆಂಟ್ಗಳಿಗೆ ಮಾತ್ರ ಕೊಡ್ತಾರೆ. ಮತ್ತೆ ಯಾವುದೇ ಒಂದು ಕಾಸ್ಟ್ ದವ್ರಿಗೆ ಕೊಡಲ್ಲ. ಓನ್ಲಿ ಫಾರ್ SC/ST ಸ್ಟೂಡೆಂಟ್. ಪ್ಲೀಸ್ ಅಪ್ಲೈ ದಿಸ್ ಸ್ಕಾಲರ್ಶಿಪ್. ಈ ಅಮೌಂಟು ನಿಮಗೆ ಯೂಸ್ ಆಗುತ್ತೆ ಮುಂದೆ ಎಜುಕೇಷನ್ದಲ್ಲಿ. ಮತ್ತು ಇದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕು, ಮತ್ತು ನಿಮ್ಮ ತಂದೆ ತಾಯಿಯವ್ರದ್ದೊಂದು ಆಧಾರ್ ಕಾರ್ಡ್ ಬೇಕು, ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಬೇಕು. ಅದು SC/ST ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದು ಬೇಕು. ಮಾರ್ಕ್ಸ್ ಕಾರ್ಡ್ ಬೇಕು, ಮತ್ತು ಬ್ಯಾಂಕ್ ಪಾಸ್ಬುಕ್ ವಿತ್ ಆಧಾರ್ ಲಿಂಕ್ಡ್ ಇರೋದು ಇದ್ರೆ ನಡೀತೆ, ಪಾಸ್ಬುಕ್ ಇದ್ರೆ ನಡೀತೆ. ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಮತ್ತು ನೀವೇನು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದನ್ನು ನೀವು ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸ್ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕು. ಅದು ಸಬ್ಮಿಟ್ ಮಾಡಿದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಅನ್ನೋದೊಂದು ಅವರು ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಇಲ್ಲಾಂದ್ರೆ ಖಂಡಿತ ಒಟ್ಟು ಹಾಕೋದೇ ಇಲ್ಲ ಅವರು. ಅದಕ್ಕೆ ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕಿದ ತಕ್ಷಣ ನೀವು ಡಿಸ್ಟ್ರಿಕ್ಟ್ ಆಫೀಸ್ಗೆ ಹೋಗಿ ಸಬ್ಮಿಟ್ ಮಾಡಿ. ಭಾಳ ಜನ ಇಲ್ಲೇ ಮಿಸ್ಟೇಕ್ ಮಾಡ್ತಾರೆ. ಇದೊಂದು ಕೆಲಸ ನೀವು ಪ್ರತಿಯೊಬ್ಬರು ಮಾಡಿದರೆ ನಿಮಗೆ ಅಮೌಂಟ್ ಬಂದೇ ಬರುತ್ತೆ. ನೀವು ಹೋಗಿ ಸಬ್ಮಿಟ್ ಮಾಡಿದರೆ ನಿಮ್ಮ ಅಮೌಂಟ್ ಅನ್ನೋದೊಂದು ನಿಮ್ಮ ಖಾತೆಗೆ ಬೇಗನೆ ಕೊಡ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಅಪ್ಲೈ ಮಾಡಿ. ಇದು ಗೌರ್ಮೆಂಟ್ ಸ್ಕಾಲರ್ಶಿಪ್. ಮತ್ತು ಇನ್ನು ಯಾವುದಾರಲ್ಲ ನಾನ್ ಗೌರ್ಮೆಂಟ್ ಮತ್ತು ಇನ್ನು ಭಾಳಷ್ಟು ಬರುತ್ತೆ. ನೀವು ಡಿಗ್ರಿಯಲ್ಲಿ ಕಲಿಯುವಾಗ ಪ್ರತಿಯೊಂದು ನಮ್ಮ ಒಂದು ಚಾನಲಲ್ಲಿ ಸಿಗುತ್ತೆ. ಅದಕ್ಕೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅಕೌಂಟ್ ಆನ್ ಮಾಡಿ. ಅದಕ್ಕೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವುದೇ ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಇದ್ದರೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.